ಮಟ್ಟದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದ ಇಬ್ಬರಿಗೆ ರೋಬೋಟಿಕ್ ಸಹಾಯದಿಂದ ಅಪರೂಪದ ಸಂಕೀರ್ಣ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಫೋರ್ಟಿಸ್ ಆಸ್ಪತ್ರೆ ವೈದ್ಯರ ತಂಡ ಯಶಸ್ವಿಯಾಗಿ ನಡೆಸಿದೆ. ಯೆಮೆನ್ ದೇಶದ 11 ವರ್ಷದ ಬಾಲಕ ಮತ್ತು ಬೆಂಗಳೂರಿನ 34 ವರ್ಷದ ವ್ಯಕ್ತಿ ಈ ಇಬ್ಬರಿಗೂ ರೋಬೋಟ್ ತಂತ್ರಜ್ಞಾನ ಬಳಸಿ ಯೂರೋ ಆಂಕೋಲಾಜಿಸ್ಟ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಹಾಗೂ ನೆಫ್ರಾಲಜಿಸ್ಟ್ ಡಾಕ್ಟರ್ ಎಸ್ ಮಂಜುನಾಥ್ ಅವರ ತಂಡ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯೂರೋ ಆಂಕೋಲಾಜಿಸ್ಟ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ, ರೋಬೋಟ್ ಶಸ್ತ್ರಚಿಕಿತ್ಸೆಯು ಹೆಚ್ಚು ನಿಖರವಾದ ಛೇದನವನ್ನು ಅನುಸರಿಸಲಿದ್ದು ಇತರೆ ಯಾವುದೇ ಅಂಗಾಂಗಗಳಿಗೆ ಘಾಸಿ ಮಾಡುವುದಿಲ್ಲ. ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ವೇಗವಾಗಿಯೂ ಚೇತರಿಸಿಕೊಳ್ಳಲು ನೆರವಾಗಲಿದೆ ಎಂದು ಹೇಳಿದರು. And in 2016 he got some international assignment. During that time he was evaluated, like medical checkup was done, and during that time he was found to have a single kidney from the birth. It's like it was only solitary kidney, what we call congenital solitary kidney, had only one right side kidney and the other was absent. It is since birth it is a single kidney. ಇರೋರು, ಬ್ಲಡ್ ಪ್ರೆಷರ್ ಇರೋರು ಅವರು ಕಾಲಕ್ಕೆ ತಕ್ಕಾಗೆ ಟೆಸ್ಟ್ಗಳು ಮಾಡ್ಕೋಬೇಕು. ಶುಗರ್ ಟೆಸ್ಟು ಜೊತೆಯಲ್ಲಿ ಒಂದು ಕ್ರಿಯೇಟಿನ್ ಅಂತ ಟೆಸ್ಟು, ಯೂರಿನಲ್ಲಿ ಏನಾದ್ರು ಪ್ರೋಟೀನ್ ಲೀಕ್ ಆಗ್ತದೆ ಅದಕ್ಕೆ ಟೆಸ್ಟ್ ಮಾಡಬೇಕಾಗುತ್ತೆ. BP ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಮೆಡಿಕೇಷನ್ಸ್ ಎಲ್ಲ ರೆಗ್ಯುಲರಾಗಿ ತೊಗೊಂಡು ಫಾಲೋಅಪ್ ಇರಬೇಕಾಗುತ್ತೆ. ಆಮೇಲೆ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ, ಯಾವ್ದಾದ್ರು ಮೈ ಕೈ ನೋವು ಅದು ಇದು ಅಂದ್ಕೊಂಡು ಹೋಗ್ತಾರೆ, ಓವರ್ ಪೇಯ್ನ್ ಕಿಲ್ಲರ್ ತೊಗೋತಾರೆ. ಅದು ಕೂಡ ಸರ್ವೇ ಸಾಮಾನ್ಯ ಆಗುತ್ತೆ. ಆ ಥರದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೋಬೇಕು. ಆದಷ್ಟು ಹೆಲ್ತಿ ಲೈಫ್ ಸ್ಟೈಲು, ಆ್ಯಕ್ಟಿವ್ ಆಗಿರಬೇಕು. ಒಂದು ಬೆಳಗ್ಗೆ ಸಂಜೆ ಒಂದು 40-45 ಮಿನಿಟ್ಸು ವಾಕಿಂಗು, ರೆಗ್ಯುಲರ್ ಆ್ಯಕ್ಟಿವಿಟೀಸು ಇದೆಲ್ಲ ಮಾಡ್ತಾಯಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ಆಮೇಲೆ ಎಸ್ಪೆಷಲಿ ಈ ಸಮ್ಮರ್ ಟೈಮಲ್ಲಿ ಸ್ವಲ್ಪ ನೀರು ಜಾಸ್ತಿ ತೊಗೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 2.5-3 ಲೀಟರ್ಸ್. ಈ ಕೆಲವರಿಗೆಲ್ಲ ಸ್ಟೋನ್ಗಳು ಫಾರ್ಮ್ ಆಗ್ತದೆ, ರಿಕರೆಂಟ್ ಸ್ಟೋನ್ ಆಗ್ತದೆ, ಅದರಿಂದನೂ ಕೂಡ ಕಿಡ್ನಿ ಡ್ಯಾಮೇಜ್ ಆಗ್ತದೆ. ನಾವು ಮುನ್ನೆಚ್ಚರಿಕೆ ವಹಿಸಿದ್ರೆ ಡೆಫಿನೆಟ್ಲಿ ಈ ಕಿಡ್ನಿ ಫೇಲ್ಯೂರ್ನ ತಡೆಗಟ್ಬೋದು. ಅಂದರೆ ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಅಂತ, ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸಾ ತಜ್ಞ, ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರು. ಈತ ಡಾಕ್ಟರ್ ಮಂಜುನಾಥ್, ಕಿಡ್ನಿ ತಜ್ಞ, ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು. ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವ ಕಾರಣ, ನವೀನ ಆವಿಷ್ಕಾರವಾದ ಡಾವಿಂಚಿ ರೋಬೋಟನ್ನು ಅಳವಡಿಸಿಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಾರಲ್ಲಿ ಮುಂಚೆ ಮಾಡೋದಕ್ಕೆ ಕಷ್ಟವಾಗ್ತಿತ್ತೋ, ಕ್ಲಿಷ್ಟವಾಗ್ತಿತ್ತೋ ಅವರಿಗೆ ಸರಾಗವಾಗಿ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನಾವಿವತ್ತು ಒಂದು ವಿದೇಶದಿಂದ ಬಂದಿರುವ ಚಿಕ್ಕ ಹುಡುಗನಿಗೆ ರೋಬೋಟ್ ತಜ್ಞ ಆವಿಷ್ಕಾರನ ಉಪಯೋಗಿಸ್ಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಆದ ಮಿಸ್ಟರ್ ಚೇತನ್ ಅವರಿಗೆ ಅವರ ವಯಸ್ಕ ತಂದೆಯಿಂದ ಚಿಕ್ಕ ರಂಧ್ರದ ಶಸ್ತ್ರಚಿಕಿತ್ಸಾ ಲೆಪ್ರಾಸ್ಕೋಪಿ ಮೂಲಕ ಕಿಡ್ನಿ ಕಸಿಯನ್ನು ಮಾಡಿ ರೋಬೋಟ್ ಮೂಲಕ ಜೋಡಣೆ ಮಾಡಿದ್ದೇವೆ. ಈ ರೀತಿ ಆವಿಷ್ಕಾರದಿಂದ ಕಮ್ಮಿ ವೆಚ್ಚದಲ್ಲಿ ಯಾವ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಕ್ಲಿಷ್ಟ ಅಥವಾ ಕಷ್ಟ ಇತ್ತೋ ಅದನ್ನು ಸಾಮಾನ್ಯ ಜನರಿಗೆ ದುಂದು ವೆಚ್ಚ ಇಲ್ಲದೆ ನಿಟ್ಟವಾಗಿ ತಲುಪಿಸೋದಕ್ಕೆ ಫೋರ್ಟಿಸ್ ಆಸ್ಪತ್ರೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ. ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಪ್ರೆಸ್ಗೆ ವಿನಂತಿ ಮಾಡಿಕೊಂಡಿದ್ದೇವೆ. ಇದೇ ಒಂದು ಅಪರ್ಚುನಿಟಿ ಉಪಯೋಗಿಸ್ಕೊಂಡು ಬ್ರೈನ್ ಡೆಡ್ ಅಂದರೆ ಆಕ್ಸಿಡೆಂಟ್, ಬೇರೆ ಕಾರಣಗಳಿಗೆ ಇಂಜುರಿ ಆಗಿ ಬ್ರೈನ್ ಡೆಡ್ ಆಗಿರೋರನ್ನ ಯಾವುದೇ ಕಾರಣಕ್ಕೆ ಆರ್ಗನ್ ಡೊನೇಷನ್ ಮಾಡೋಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ಆರ್ಗನ್ ಡೊನೇಟ್ ಮಾಡಿ. ಇದರಿಂದ ಒಂದು ವೈಯಕ್ತಿಕವಾದ ಸಾವು ದುಃಖದಿಂದ 11 ಜನಕ್ಕೆ ಲಾಭ ಆಗೋ ಮೌಕ ಇರುತ್ತೆ. ಕಣ್ಣು, ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ ಲಿವರು ಹಾಗೂ ಕಿಡ್ನಿ ಈ ಎಲ್ಲ ಅಂಗಾಂಗಗಳನ್ನು ಅಳವಡಿಸ್ಕೊಂಡು 11 ಜನಕ್ಕೆ ಲಾಭ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ವಿಷಯನ ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಪರಿಸರದಲ್ಲಿ ಎಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಅವಕಾಶ ಈ ಪ್ರೆಸ್ ಮೀಟಿನ ಅವಕಾಶ ಉಪಯೋಗಿಸ್ಕೊತಾ ಇದ್ದೀನಿ. ಯಾವುದೇ ವಯಸ್ಸು ಹೆಲ್ತಿಯಾಗಿರಬೇಕು, ಯಾವುದು ಡಯಾಬಿಟೀಸು, ಹೈಪರ್ ಟೆನ್ಷನು, ಬೇರೆ ರೋಗಗಳಿರಬಾರ್ದು. ಅವ್ರ ಕ್ರಿಯಾಟಿನಿನ್ ಅಂದರೆ ರಕ್ತ ಅಂಶ, ಕಿಡ್ನಿ ಕೆಲಸದ ರಕ್ತಾಂಶ ಕ್ರಿಯಾಟಿನಿನ್ 1 ಇಲ್ಲ 1.1 ಒಳಗಡೆ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಕೊಡೋದಕ್ಕೆ ಇಚ್ಛೆ ಇರಬೇಕು. ಯಾವುದೇ ಕಾರಣ ಆಮಿಷ, ಯಾವುದೇ ಒತ್ತಡ ಇಲ್ಲದೆ ವೈಯಕ್ತಿಕವಾಗಿ ಕೊಡೋ ಮನೋಭಾವ ಇರಬೇಕು.